ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ದ ಸೀಕ್ರೆಟ್ ಟು ಅನ್ಲಾಕಿಂಗ್ ಯುವರ್ ಕ್ರಿಯೇಟಿವಿಟಿ. ಇವತ್ತಿನ ವಿಚಾರ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ. ಏನಪ್ಪ ಸೃಜನಶೀಲತೆ ಅಂತ ಹೇಳಿದ್ರೆ, ನಾವು ನಾರ್ಮಲಾಗಿ ಯೋಚನೆ ಮಾಡ್ತೀವಿ ಕ್ರಿಯೇಟಿವಿಟಿ ಅನ್ನೋದು ಕೆಲವರ ಆಸ್ತಿ ಮಾತ್ರ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಕೆಲಸ ನನ್ನಿಂದ ಆಗತ್ತಾ ಅಥವಾ ನನ್ನಿಂದ ಆಗಲ್ವಾ, ಈ ರೀತಿ ಒಂದು ಆಲೋಚನೆಗಳಲ್ಲಿ ಮುಳುಗೋಗ್ತೀವಿ. ಸೊ ಹಾಗಿದ್ದಾಗ ಹೇಗೆ ನಾವು ನಮ್ಮ ಕ್ರಿಯೇಟಿವಿಟಿಗಳನ್ನು ಹೊರಗೆ ಹಾಕುವಂಥದ್ದು ಅಥವಾ ಹೊರಗೆ ತರುವಂಥದ್ದು, ಇದು ಪ್ರತಿಯೊಬ್ಬರ ಕಾಮನ್ ಪ್ರಾಬ್ಲಮ್. ಅದು ಟೀಚರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರದು ಇದು ಕಾಮನ್ ಪ್ರಾಬ್ಲಮ್ ಆಗಿದೆ. ಅಂದರೆ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡಲ್ಲ ನಾವು. ಹೌ ಟು ಟ್ರೈ, ಒಂದು ಹೊಸ ಐಡಿಯಾ ಬರ್ತಿಲ್ಲ, ಈ ರೀತಿ ಎಲ್ಲ ಬ್ಲಾಕೇಜಸ್ಗಳನ್ನ ಮಾಡಿಕೊಂಡು ನಮ್ಮ ಒಂದು ಜರ್ನಿನಲ್ಲಿ ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಅಲ್ವಾ? ಹಾಗಿದ್ದಂಥ ಸಂದರ್ಭದಲ್ಲಿ ನಾವು ಹೇಗೆ ಮಾಡಬೇಕು, ಏನಾಗಂತಂದರೆ ಕ್ರಿಯೇಟಿವಿಟಿ ಅಂತಂದ್ರೆ ಏನು? ಸೃಜನಶೀಲತೆ ಅಂದರೆ ಬರೀ ಆ್ಯಕ್ಟಿಂಗ್ ಮಾಡೋದು ಅಥವಾ ಹಾಡೋದು ಅಥವಾ ಬರೆಯೋದು ಅಷ್ಟೇ ಅಲ್ಲ. ಸೃಜನಶೀಲತೆ ಅಂತ ಹೇಳಿದ್ರೆ ಬಿಯಾಂಡ್ ದಟ್, ಅದಕ್ಕಿಂತ ಹೆಚ್ಚಿಗೇನು ಸೃಜನಶೀಲತೆ ಅಂದರೆ ಇದೆ ಅಂತಂದರೆ ಏನು ಅಂತಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಚಾಲೆಂಜಸ್ ತುಂಬ ಬರುತ್ತೆ, ಹೌದಲ್ವಾ? ಆ ಚಾಲೆಂಜಸ್ಗಳು ಬಂದಾಗ, ಅಂದರೆ ನಾನು ರಿಯಲ್ ಲೈಫ್ ಚಾಲೆಂಜಸ್ ಅಂತ ಹೇಳ್ತೀನಿ, ಆ ರಿಯಲ್ ಲೈಫ್ ಚಾಲೆಂಜಸ್ಗಳು ಬಂದಾಗ ಹೌ ಡು ಯು ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್, ಅಂದರೆ ನೀವು ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ, ಅದನ್ನ ಹೇಗೆ ಸ್ವೀಕರಿಸ್ತೀರಾ, ಅದನ್ನ ಹೇಗೆ ಹೊರಗಿನ ಪ್ರಪಂಚಕ್ಕೆ ತೋರಿಸ್ತೀರಾ, ಹೇಗೆ ಅದರಿಂದ ಹೊರಗೆ ಬರ್ತೀರಾ, ದೇರ್ ಲೈಸ್ ಯೋರ್ ಟ್ರೂ ಕ್ರಿಯೇಟಿವಿಟಿ. ಅಲ್ಲಿ ನಿಮ್ಮ ನಿಜವಾದಂಥ ಒಂದು ಕ್ರಿಯೇಟಿವಿಟಿ ಬರುತ್ತೆ. ಸೊ ಇದನ್ನೆಲ್ಲ ಬ್ಲಾಕ್ ಮಾಡುವಂಥದ್ದು ಯಾವುದು ನಮ್ಮ ಜೀವನದಲ್ಲಿ? ನಮ್ಮ ಓನ್ ಕ್ರಿಯೇಟಿವಿಟಿಗಳನ್ನು ಬ್ಲಾಕ್ ಮಾಡುವಂಥದ್ದು ಯಾವುದು? ನಮಗೆ ಗೊತ್ತಿಲ್ಲದೇನೋ ಅನೇಕ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದನ್ನು ಬಗೆಹರಿಸೋ ಒಂದು ಪ್ರಯತ್ನನೂ ಮಾಡಲ್ಲ ನಾವು, ಆಲೋಚನೆಗಳನ್ನು ಮಾಡಲ್ಲ ಅಲ್ವಾ? ಆದರೆ ಯೋಚಿಸ್ತಾ ಇರ್ತೀವಿ ಅಷ್ಟೇ. ಹಾಗಾದರೆ ನಮ್ಮ ಒಂದು ಸೃಜನಶೀಲತೆಯನ್ನು ತಡೆಯುವಂಥದ್ದು ಯಾವುದು, ಆ ಸವಾಲುಗಳು ಯಾವುದು ಅಥವಾ ಆ ಚಾಲೆಂಜಸ್ ಯಾವುದು, ಅದನ್ನು ನಾನು ರಿಯಲ್ ಲೈಫ್ ಚಾಲೆಂಜಸ್ ದಟ್ ಬ್ಲಾಕ್ ಕ್ರಿಯೇಟಿವಿಟಿ ಅಂತ ಹೇಳ್ತೀನಿ. ಯಾವುದಪ್ಪ ಅದು ಅಂತ ಹೇಳಿದ್ರೆ, ಮೊದಲನೇದು ಫಿಯರ್ ಆಫ್ ಫೇಲ್ಯೂರ್. ಏನು ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳಿದ್ರೆ, ಭಯ ಇದ್ದೇ ಇರುತ್ತೆ ಎಲ್ಲರಿಗೂ, ಫೇಲ್ ಆಗ್ಬಿಡ್ತೀನಿ ಅನ್ನೋ ಭಯ. ಸ್ಟೂಡೆಂಟಿಗೆ ನಾನೇನಾದರೂ ಉತ್ತರ ಬರೆದ್ರೆ ಅದನ್ನು ತಪ್ಪಾಗಿ ಬರೆದ್ಬಿಡ್ತೀನಿ ಅಥವಾ ಹೇಳಿದ್ರೆ ತಪ್ಪಾಗಿ ಹೇಳ್ಬಿಡ್ತೀನಿ ಅನ್ನೋ ಒಂದು ಆಲೋಚನೆ. ಅದೇ ಎಲ್ಲೋ ಒಂದು ಕಡೆ ಟೀಚರ್ಗೆ ನಾನೇನಾದರೂ ಹೊಸ ಹೊಸ ಮೆಥಡ್ಗಳನ್ನು ಟ್ರೈ ಮಾಡಿಬಿಟ್ರೆ ಅದೇನಾದರೂ ತಪ್ಪಾಗ್ಬಿಟ್ರೆ ಅದು ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಅನ್ನುವಂಥ ಭಯ. ನೆನ್ಪಿಟ್ಕೊಳ್ಳಿ, ಈ ತಪ್ಪು ನಾವೇನು ಮಾಡಬೇಕು ಅಂದರೆ, ವೆನ್ ಯು ಆರ್ ಸ್ಟಾಪಿಂಗ್ ಯುವರ್ ಸೆಲ್ಫ್ ಫಾರ್ ದಟ್ ಫಿಯರಿಂಗ್ ಆಫ್ ಮಿಸ್ಟೇಕ್, ಅಂದರೆ ಆ ತಪ್ಪು ಮಾಡೋದಕ್ಕೆ ನಾವು ನಮ್ಮನ್ನೇ ಸ್ಟಾಪ್ ಮಾಡ್ಕೋತಿದ್ದೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಮುಂದುವರಿಯೋಕೆ ಆಗಲ್ಲ, ಆಯಿತಾ? ಇದು ಫಿಯರ್ ಆಫ್ ಫೇಲ್ಯೂರ್. ಇಲ್ಲಿ ಏನಂತಂದರೆ, ನೀವು ಹೊಸ ಒಂದು ಪ್ರಯತ್ನಗಳನ್ನು ಮಾಡೋದಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ತಪ್ಪಾಗೇ ಆಗುತ್ತೆ. ಇವಾಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಎಲ್ಲ ಸಂದರ್ಭದಲ್ಲೂ ನೀವು ಯಾವಾಗಲೂ ಪರ್ಫೆಕ್ಟಾಗೆ ನಡ್ಕೊಂಡು ಹೋಗ್ತೀರಾ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ನೀವು ಎಡವಿ ಬೀಳ್ಬೋದು. ಯಾಕೆ ಬಿದ್ರಿ ಅಂತಲೇ ಗೊತ್ತಾಗಲ್ಲ. ವೆಹಿಕಲ್ ಡ್ರೈವ್ ಮಾಡ್ತಾ ಇರ್ತೀರಾ, ಯಾಕೆ ಬಿದ್ರಿ ಅಂತಲೇ ಗೊತ್ತಾಗಲ್ಲ. ಈ ರೀತಿ ಎಲ್ಲ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾಗಿ ನಮಗೆ ಆ ಬ್ಲಾಕೇಜನ್ನು ತರುವಂಥದ್ದು ಆ ಫಿಯರ್ ಆಫ್ ಫೇಲ್ಯೂರ್. ಫೇಲ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ, ಆಯಿತಾ? ಅದು ಮೊದಲನೇ ವಿಚಾರ. ಇಲ್ಲೇನೋ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಸಫಲತೆಯ ಭಯ ಅಂತಲೂ ಹೇಳ್ಬೋದು. ನಾನು ಅಸಫಲನಾಗ್ಬಿಟ್ರೆ ಅನ್ನೋ ಒಂದು ಆಲೋಚನೆ. ಇದು ಮೊದಲನೇದು ನಮ್ಮ ಒಂದು ಕ್ರಿಯೇಟಿವಿಟಿನ ಬ್ಲಾಕ್ ಮಾಡೋಕ್ಕೆ ಬರುವಂಥ ರಿಯಲ್ ಲೈಫ್ ಚಾಲೆಂಜ್, ಆಯಿತಾ? ಹಾಗಿದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಕಂಪ್ಯಾರಿಸನ್ ವಿತ್ ಅದರ್ಸ್, ಅಂದರೆ ಇತರರೊಂದಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ಳುವಂಥದ್ದು. ಸ್ಟೂಡೆಂಟ್ ಆದ್ರೆ ಏನು ಮಾಡ್ತಾರೆ? ಅಯ್ಯೋ, ಅವ್ರು ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ, ಅವ್ರು ನನಗಿಂತ ಹೆಚ್ಚು ಬುದ್ಧಿವಂತರು, ನೀವೇ ಡಿಸೈಡ್ ಮಾಡಿಬಿಡ್ತೀರಾ. ಅದೇ ಟೀಚರ್ಗಳು ಮಾಡ್ತಾರೆ? ಅಯ್ಯೋ, ಬೇರೆ ಟೀಚರ್ಸ್ಗಳು ಕ್ರಿಯೇಟಿವಿಟಿ, ಅವರು ಆ ಸ್ಕಿಲ್ ಇದೆ, ಅವ್ರಿಗೆ ಈ ಸ್ಕಿಲ್ ಇದೆ ಅಂತ ನೀವೇ ಡಿಸೈಡ್ ಮಾಡಿಬಿಡ್ತೀರಾ. ಈ ಹೋಲಿಕೆ ಇದೆಯಲ್ಲ, ಇದು ನಿಮ್ಮನ್ನು ಬ್ಲಾಕ್ ಮಾಡುತ್ತೆ. ಆದಾಗ ಏನಾಗುತ್ತೆ, ಇದು ನೀವು ಯೋಚನೆ ಮಾಡಬೇಕಾಗಿರೋದು ಏನಂದರೆ, ಇದು ನಿಮ್ಮ ಜರ್ನಿ. ಇಟ್ ಈಸ್ ನಾಟ್ ಸಂಬಡಿ ಎಲ್ಸಸ್ ಜರ್ನಿ. ಇದು ಬೇರೆಯವರ ಜರ್ನಿ ಅಲ್ಲ, ಇದು ನಿಮ್ಮ ಜರ್ನಿ. ಸೊ ನಿಮ್ಮ ಜರ್ನಿ ಆಗಿದ್ದಾಗ ಅದಕ್ಕೆ ನೀವು ತಾನೇ ಜವಾಬ್ದಾರರು. ನೀವು ಯಾಕೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋತೀರಾ? ಇದು
ಇನ್ನು ಒಂದು ತುಂಬಾ ಪ್ರಬಲವಾದಂತ ಒಂದು ಏನ್ ಹೇಳ್ತೀನಿ, ಚಾಲೆಂಜ್ ಅಂತ ಹೇಳ್ತೀನಿ ರಿಯಲ್ ಲೈಫಲ್ಲಿ, ನಮ್ಮನ್ನು ನಾವು ಬೇರೆ ಜೊತೆ ಕಂಪೇರ್ ಮಾಡ್ಕೊಂಡು. ಆಯ್ತಾ? ಹಾಗಾದ್ರೆ ಮತ್ತೊಂದು ಓವರ್ ಥಿಂಕಿಂಗ್ ಅಂಡ್ ಪರ್ಫೆಕ್ಷನಿಸಮ್. ಏನು ಓವರ್ ಥಿಂಕಿಂಗ್ ಅಂಡ್ ಪರ್ಫೆಕ್ಷನಿಸಮ್ ಅಂತಂದ್ರೆ, ನಾವು ಯಾವಾಗಲೂ ಅತಿಯಾಗಿ ಯೋಚಿಸ್ತೀವಿ ಅಥವಾ ಪರ್ಫೆಕ್ಷನ್ನ ಬೆನ್ನಟ್ಟು ಹೋಗ್ತೀವಿ. ಪರ್ಫೆಕ್ಟ್ ಆಗಿರ್ಬೇಕು, ನಾನು ಮಾಡಿದ ಹೀಗೆ ಇರಬೇಕು ಅನ್ನೋ ರೀತಿನಲ್ಲಿ ನಾವು ಹೋಗ್ತೀವಿ. ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀವಿ, ನಾನು ಪರ್ಫೆಕ್ಟ್ ಆಗೋವರೆಗೂ ನಾನೇನು ಮಾಡಲ್ಲ. ಈ ಎಕ್ಸಾಂಪಲ್, ನಾನೇ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ, ನಾನು ಪರ್ಫೆಕ್ಟ್ ಆಗೋವರೆಗೂ ನಾನು ವಿಡಿಯೋ ಮಾಡಲ್ಲ ಅಂತ ಕೂತಿದ್ರೆ ಇಷ್ಟು ದಿನ ತನಕ ವಿಡಿಯೋಗಳೇ ಆಗ್ತಿರ್ಲಿಲ್ಲ ಅಲ್ವಾ? ಯಾವತ್ತು ನೀವು ಅದನ್ನ ಮಾಡಕ್ ಶುರು ಮಾಡ್ತೀರಿ, ಇಲ್ಲಿ ಒಂದು ಬರವಣಿಗೆ ಏನೋ ಮಾಡ್ತೀರಾ, ಬರಿತಾ ಇರ್ತೀರಾ ಅಂತಂದ್ರೆ, ಉದಾಹರಣೆಗೆ ನಾವು ಸ್ಕೂಲ್ ಡೇಸ್ ಅಥವಾ ನಾವು ಪ್ರೈಮರಿನಲ್ಲಿ ಇದ್ದಾಗ ನಮ್ಮ ಏನು ಆಲ್ಫಾಬೆಟ್ಸ್, ಬೇಸಿಕ್ ಆಲ್ಫಾಬೆಟ್ಸ್ ಇವತ್ತೇನು ಸರಳವಾಗಿ ಅಥವಾ ಸರಾಗವಾಗಿ ಬರ್ದ್ಬಿಡ್ತೀವಿ, ಹೇಳ್ಬಿಡ್ತೀವಿ, ಅದನ್ನ ಬರೆಯುವಾಗ್ಲೇನೆ ನಾವು ಎಷ್ಟು ಬಾರಿ ಬರ್ದಿಲ್ಲ. ನಾವು ಕನ್ನಡ ಅಕ್ಷರಗಳನ್ನ ಬರೆಯುವಾಗ ಎಷ್ಟು ಬಾರಿ ಅದ್ರ ಮೇಲೆ ನಾವು ತಿದ್ದಿಲ್ಲ. ಯಾತಕ್ಕೆ ಅದನ್ನ ನಮ್ಗೆ ತಿದ್ದಿಸ್ತಾ ಇದ್ರು ಟೀಚರ್ಸ್ಗಳು, ಅಥವಾ ಯಾತಕ್ಕೆ ನಮ್ಮ ಪೇರೆಂಟ್ಸ್ಗಳು ನಮ್ಗೆ ಅದ್ರ ಮೇಲೆ ತಿದ್ದಿಸ್ತಾ ಇದ್ರು? ಆ ಪರ್ಫೆಕ್ಷನ್ ಅನ್ನೋದು ಒಂದ್ಸತಿ ಬರ್ಲಿಲ್ಲ. ಅಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಹೋದ್ವಿ. ಆದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ, ಆ ಓವರ್ ಥಿಂಕಿಂಗ್ ಥಾಟ್ ಇಂದ ಮತ್ತೆ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ನಾವೇನ್ ಮಾಡ್ತೀವಿ, ನಮ್ಮ ಒಂದು ಐಡಿಯಾಸ್ಗಳನ್ನ ಹೊರಹಾಕೋದಕ್ಕೆ ಯೋಚನೆ ಮಾಡ್ತೀವಿ, ವೆಯ್ಟ್ ಮಾಡ್ತೀವಿ, ಪರ್ಫೆಕ್ಟ್ ಆಗಿ ಬರಬೇಕು ಅಥವಾ ಇದು ಪರ್ಫೆಕ್ಟ್ ಐಡಿಯಾ ಸಿಗಬೇಕು ನನಗೆ ಅಂತ. ಸೊ ಇವೆಲ್ಲ ಏನ್ ಮಾಡುತ್ತೆ, ನಿಮ್ಮ ಒಂದು ಪ್ರೋಗ್ರೆಸ್ ಅನ್ನ ತಡ ಮಾಡುತ್ತೆ. ಆಯ್ತಾ? ಮೇಜರ್ ಆಗಿ ಸಿಂಪಲ್ ಆಗಿ ಹೇಳೋದಾದ್ರೆ ಈ 3 ವಿಚಾರಗಳು ರಿಯಲ್ ಲೈಫ್ ಚಾಲೆಂಜ್, ನಮ್ಮ ಒಂದು ಸೃಜನಶೀಲತೆಯನ್ನ ಬ್ಲಾಕ್ ಮಾಡ್ತಾ ಇರೋದಕ್ಕೆ. ಯಾವ್ದು? ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳಿದ್ರೆ ಅಸಫಲತೆಯ ಭಯ. ಎರಡನೇ ವಿಚಾರ ಕಂಪ್ಯಾರಿಸನ್ ವಿತ್ ಅದರ್ಸ್, ಇತರರೊಂದಿಗೆ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಳ್ಬೋದು ಅಥವಾ ಹೋಲಿಕೆ ಮಾಡ್ಕೊಳ್ಳೋದು. ಮೂರನೇದು ಬಂದು ಓವರ್ ಥಿಂಕಿಂಗ್ ಅಂಡ್ ಪರ್ಫೆಕ್ಷನಿಸಮ್, ಅಂದ್ರೆ ಅತಿಯಾಗಿ ಯೋಚನೆ ಮಾಡೋದು, ಪರ್ಫೆಕ್ಟ್ ನ ಬೆನ್ನಟ್ಟು ಹೋಗೋದು. ಆಯ್ತಾ? ಇದು ನಮ್ಮನ್ನ ಬ್ಲಾಕ್ ಮಾಡ್ತಾ ಇದೆ. ಹಾಗಿದ್ರೆ ಆ ಸೀಕ್ರೆಟ್ಗಳೇನು, ನಾವು ಇದರಿಂದ ಹೊರಗೆ ಬರೋದಕ್ಕೆ ಅಂತ ಹೇಳಿದ್ರೆ, ಇವಾಗ ನಾನು ಹೇಳ್ತೀನಿ ರಿಯಲ್ ಮ್ಯಾಟರ್. ಇವಾಗ ದ ಸೀಕ್ರೆಟ್ ಟು ಅನ್ಲಾಕಿಂಗ್ ದ ಕ್ರಿಯೇಟಿವಿಟಿ ಅಂದ್ರೆ, ನಿಮ್ಮ ಸೃಜನಶೀಲತೆಯನ್ನು ನೀವು ನಿಮ್ಮಲ್ಲಿ ವೃದ್ಧಿಸ್ಕೊಳ್ಳೋದಕ್ಕೆ, ಹಾಗೆ ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ, ಅದನ್ನ ಹೊರಹಾಕಲಿಕ್ಕೆ ರಹಸ್ಯ ಏನು ಅಂತ ಹೇಳಿದ್ರೆ, ಅದನ್ನ 3 ಸ್ಟೆಪ್ನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಿಂಪಲ್ ಆದಂತ ಸ್ಟೆಪ್ಸ್ಗಳು. ಅದನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಏನಿದೆ, ಅದು ಟೀಚರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಅದನ್ನ ಹೊರಗಾಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಏನದು? ನಾ ಮೊದಲೇ ಹೇಳಿದೆ 3 ಸಿಂಪಲ್ ಸ್ಟೆಪ್ಸ್ ಅಂತ, ಹೌದಲ್ವಾ? ಯಾವುದೇ ಇದ್ರೂ ಲೈಫ್ ಅನ್ನೋದು ಅಂದ್ರೆ ಸಿಂಪಲ್ ಆಗೇ ಇರುತ್ತೆ, ಬಟ್ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋತಾ ಹೋಗ್ತೀವಿ ಅಷ್ಟೇ. ಈಗ ದ ಸೀಕ್ರೆಟ್ ಟು ಅನ್ಲಾಕಿಂಗ್ ಯುವರ್ ಕ್ರಿಯೇಟಿವಿಟಿ, ಮೈನ್ ಮ್ಯಾಟರ್ ಬರ್ತಾ ಇದ್ದೀನಿ. ಸೊ ಏನು ಸೃಜನಶೀಲತೆಯನ್ನ ನಾವು ಹೇಗೆ ಹೊರಹಾಕಬಹುದು ಅನ್ನುವಂಥ ವಿಚಾರ, ಅದನ್ನ ನಾನು ತುಂಬಾ ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ. 3 ಸ್ಟೆಪ್ ನ ನೀವು ಫಾಲೋ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಸೃಜನಶೀಲತೆ ಏನಾಗುತ್ತೆ, ಹೊರಗೆ ಬರುತ್ತೆ. ಅದು ಟೀಚರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು. ಏನಪ್ಪಾ ಅದು? ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ಮೊದಲನೇದು ಸ್ಟಾರ್ಟ್ ಸ್ಮಾಲ್, ಥಿಂಕ್ ಬಿಗ್. ಅಂದ್ರೆ ಏನು? ಚಿಕ್ಕದಾಗಿ ಆರಂಭಿಸಿ, ದೊಡ್ಡದಾಗಿ ಯೋಚಿಸಿ ಅಂತ ಹೇಳಿದ್ರೆ ಏನು? ನಾವೇನ್ ಮಾಡ್ಬೇಕು? ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಸಣ್ಣ ಸಣ್ಣ ಐಡಿಯಾಗಳನ್ನ ಬರಿತಾ ಹೋಗಿ, ಅದನ್ನ ಒಂದೊಂದೇ ಹಂತವಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ. ಆಯ್ತಾ? ಅದೇ ನೀವು ಟೀಚರ್ ಆಗಿದ್ರೆ ನಿಮಗೆ ನೀವೇ ಟಾರ್ಗೆಟ್ ಕೊಟ್ಕೊಳ್ಳಿ, ಪ್ರತಿ ವಾರಕ್ಕೆ ಒಂದು ನಾನು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊತೀನಿ ಅಥವಾ ಹೊಸ ಹೊಸ ಸ್ಕಿಲ್ಗಳನ್ನ ಕಲ್ತ್ಕೋತೀನಿ ಅಂತ ಹೇಳ್ತಾ ಹೋಗಿ. ನಿಮಗೆ ನೀವು ಹೇಳ್ಕೋಬೇಕಿದು, ಬಿಕಾಸ್ ಇದು ನಿಮ್ಮ ಜೀವನ, ಇಟ್ ಈಸ್ ಯಾರ್ ಲೈಫ್. ಇದರ ಓನರ್ ಯಾರೂ ಇರಲ್ಲ, ನಿಮ್ಮ ಜೀವನಕ್ಕೆ ನೀವೇ ಓನರ್ ಆಗಿರ್ತೀರಾ. ಹಾಗಿರುವಂತ ಸಂದರ್ಭದಲ್ಲಿ ನಿಮಗೋಸ್ಕರ ನೀವು ನಿಮ್ಮ ಸೃಜನಶೀಲತೆಯನ್ನ ವೃದ್ಧಿಸ್ಕೊಳ್ಳೋದಕ್ಕೆ, ಹಾಗೆ ಹೆಚ್ಚಿಸ್ಕೊಳ್ಳಕ್ಕೆ, ನಿಮ್ಮ ಕ್ರಿಯೇಟಿವಿಟಿನ ಹೊರಗಾಕುವುದಕ್ಕೆ ನೀವು ಇದನ್ನ ಮಾಡ್ಲೇಬೇಕು. ಅಂದ್ರೆ ಸ್ಟಾರ್ಟ್ ಸ್ಮಾಲ್, ಥಿಂಕ್ ಬಿಗ್ ಅಂತ. ಅರ್ಥ ಆಯ್ತಾ? ಹಾಗಾದ್ರೆ ಸ್ಟೂಡೆಂಟ್ಸ್ ಅವ್ರೆ ಡೈಲಿ ಏನ್ ಮಾಡ್ಬೋದು? ಈ ಎಕ್ಸಾಂಪಲ್, ಕಮ್ಯುನಿಕೇಶನ್ ಸ್ಕಿಲ್ ನಮ್ಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹುಡುಗರು, ಹೌದಲ್ವಾ? ಇದು ಥ್ರೂ ಔಟ್ ಎಲ್ಲೇ ನೀವು ಹೋದ್ರು, ಸರ್ ನನ್ ಕಮ್ಯುನಿಕೇಶನ್ ಇಲ್ಲ, ಅದಕ್ಕೆ ನಾನು ಮಾತಾಡಕ್ ಆಗಲ್ಲ, ನಂಗೆ ಭಯ, ಆ ಥರ ಎಲ್ಲ ಹೇಳ್ತೀರಾ. ಹಾಗಾದ್ರೆ ನೀವು ಇಲ್ಲ ಅಂತ ಹೇಳ್ಕೊಂಡ್ರೆ ಹೇಗಾಗತ್ತದು? ಕಮ್ಯುನಿಕೇಶನ್ ನೀವು ಇಂಪ್ರೂವ್ ಮಾಡ್ಕೋಬೇಕಾ? ಮಾತಾಡೋದಕ್ಕೆ ಶುರು ಮಾಡಿ. ಆದ್ರೆ ಎಲ್ಲೋ ಒಂದು ಆಲೋಚನೆ ಏನು ಅಂತ ಹೇಳಿದ್ರೆ, ಕಮ್ಯುನಿಕೇಶನ್ ಅಂತ ಅಂದ ತಕ್ಷಣ ಇಂಗ್ಲಿಷ್ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ.
ಖಂಡಿತವಾಗ್ಲೂ ಅಲ್ಲ. ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ನೀವು ಒಂದು ವಿಚಾರವನ್ನ ಎಷ್ಟು ಸ್ಪಷ್ಟವಾಗಿ ಬೇರೆಯವರಿಗೆ ತಲುಪಿಸ್ತಾ ಇದ್ದೀರಾ, ಅದು ಅವ್ರಿಗೆ ಹೇಗೆ ಅರ್ಥ ಆಗ್ತಿದೆ, ಅದು ಕಮ್ಯುನಿಕೇಶನ್ ನ ಒಂದು ಡೆಫಿನೇಷನ್. ಆದ್ರೆ ನಾವೆಲ್ಲೋ ಒಂದ್ ಕಡೆ ಕಮ್ಯುನಿಕೇಶನ್ ಇಂಗ್ಲಿಷ್ ಅಂತ ಅನ್ಕೋಬಿಡ್ತೀವಿ. ಹಾಗಲ್ಲ. ಹಾಗಿದ್ರೆ ನಿಮ್ಗೆ ಇಂಗ್ಲಿಷ್ ಕಲಿಬೇಕಾ? ಏನ್ ಮಾಡಿ, ಒಂದು ಸಿಂಪಲ್ ಆದಂತ ಒಂದು ಫ್ರೇಸ್ ತಗೊಳ್ಳಿ, ಅಥವಾ ಒಂದು ಸಿಂಪಲ್ ಆದಂತ ಒಂದು ಇಂಗ್ಲಿಷ್ ಪೇಪರ್ ತಗೊಳ್ಳಿ, ದಿನ ಓದ್ತಾ ಕುತ್ಕೊಳ್ಳಿ. ನಿಮ್ಮ ಎದುರುಗಡೆ ಮಿರರ್ ಇರ್ಲಿ, ಮಿರರ್ನ ನೋಡ್ಕೊಳ್ಳಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಮನ್ನ ನೋಡೋದಾಗ ನೀವೇನೇ ತಪ್ಪು ಮಾಡೋದು ನಿಮ್ಗೆ ಆಗಲ್ಲ, ಏನು ಮಾಡಲ್ಲ. ಸೊ ನಿಮ್ಮ ಪ್ರತಿಬಿಂಬ ಆಗಿರುತ್ತೆ. ಸೊ ಅದನ್ನ ಅಭ್ಯಾಸ ಮಾಡ್ತಾ ಹೋಗಿ, ಅದು ಒಂದು ಪುಟ್ಟ ಪುಟ್ಟ ಹೆಜ್ಜೆ ನಿಮ್ಮ ಒಂದು ಕಮ್ಯುನಿಕೇಶನ್ ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಟೀಚರ್ ಇವಾಗ ಎಕ್ಸಾಂಪಲ್, ಎಷ್ಟೊಂದು ಸಂದರ್ಭಗಳಲ್ಲಿ ನನ್ನ ಒಂದು ಅನುಭವಕ್ಕೆ ಬಂದಂತ ಸಂದರ್ಭಗಳಲ್ಲಿ ಸುಮಾರು ಜನಕ್ಕೆ ಕಂಪ್ಯೂಟರ್ ಸ್ಕಿಲ್ಸೇ ಇರೋದಿಲ್ಲ. ಅಂದ್ರೆ ಅದು ನಾನಾ ಕಾರಣಗಳಿಗೆ, ಅದು ಯೂಸ್ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿಲ್ಲದೆ ಇರ್ಬೋದು, ಅಥವಾ ನಾನು ಕಲೀಲಿಕ್ಕೆ ಅವ್ರಿಗೆ ಸಮಯ ಸಿಗದೆ ಇರ್ಬೋದು, ಏನಾದ್ರೂ ಆಗಿರ್ಬೋದು. ಆದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವತ್ತು ನಾನು ಒಂದು ವಿಚಾರದ ಒಂದು ಸ್ಕಿಲ್ ನ ಕಲ್ತ್ಕೊಳ್ತೀನಿ. ಬಿಕಾಸ್ ಇವತ್ತು ಪ್ರಸ್ತುತ ಟೆಕ್ನಾಲಜಿ ಯುಗ ಆಗಿರೋದ್ರಿಂದ ಟೀಚರ್ಗಳಿಗೆ ಟೆಕ್ನಿಕಲ್ ಸ್ಕಿಲ್ ತುಂಬಾ ಅವಶ್ಯಕ. ಇಲ್ಲಾಂದ್ರೆ ನೀವು ಔಟ್ಡೇಟೆಡ್ ಆಗೋಗ್ತೀರಾ. ನೀವು ಹೊರಗಡೆ ನಾವು ಮಾರ್ಕೆಟ್ ಅಲ್ಲೇ ಇರಲ್ಲ. ನೀವು ಎಕ್ಸಾಂಪಲ್ ಉದಾಹರಣೆಗೆ ನಮ್ಗೆ ಹೆಂಗೆ ಈಗ ಸೆಲ್ ಫೋನ್ಸ್ಗಳು ಬಂದಂತ ಪ್ರತಿಷ್ಠಿತ ಕಂಪನಿಗಳು ಇವಾಗ ಇಲ್ವೇ ಇಲ್ಲ, ಆ ತರ ಮೊಬೈಲ್ ನಮ್ಗೆ ಸಿಗೋದೇ ಇಲ್ಲ. ಆ ರೀತಿ ನಾವು ಟೀಚರ್ಗಳಾಗಿ ಔಟ್ಡೇಟೆಡ್ ಆಗ್ಬಿಡ್ತೀವಿ. ಆ ಉದ್ದೇಶದಿಂದ ನಾನು ಹೇಳ್ತಾ ಇರುವುದು, ನೀವೇನ್ ಮಾಡ್ಬೇಕು, ಸ್ಟಾರ್ಟ್ ಸ್ಮಾಲ್ ಅಂಡ್ ಥಿಂಕ್ ಬಿಗ್. ಇಲ್ಲಿ ನಿಮ್ಮ ಪ್ರಯತ್ನಗಳು ಹೋಗ್ಬೇಕು. ಆ ಪುಟ್ಟ ಪುಟ್ಟ ಹೆಜ್ಜೆ ನೀವು ಹಾಕೊಂಡು ಹೋದಾಗ ಆ ಒಂದು ದೊಡ್ಡ ಗುರಿಗಳೇನಿರುತ್ತೆ ಅಲ್ಲಿಗೆ ನೀವು ತಲುಪ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಆ ದೊಡ್ಡ ರೀತಿಯ ಬದಲಾವಣೆಗಳನ್ನ ಕಾಣ್ತೀರಾ. ಬ್ಯಾಕ್ ನೀವೇ ತಿರುಗಿ ನೋಡಿದ್ರೆ ನಿಮ್ಮ ಒಂದು ಹೆಜ್ಜೆ ಇಟ್ಕೊಂಡ್ ಬಂದಿರುವಂತ ಆ ಫುಟ್ ಪ್ರಿಂಟ್ಸ್ ಏನಿರುತ್ತೆ ಅದು ನಿಮ್ಮನ್ನ ಶಿಖರಕ್ಕೇರಿಸುತ್ತೆ, ಅಥವಾ ನಿಮ್ಮ ಗುರಿಗಳನ್ನ ತಲುಪಿಸುತ್ತೆ. ಆ ಉದ್ದೇಶದಿಂದ ನೀವು ಸ್ಟಾರ್ಟ್ ಸ್ಮಾಲ್ ಥಿಂಕ್ ಬಿಗ್ ಅಂತ ಹೇಳಿದ್ದು. ಇದು ಒಂದು ಸರಳವಾದಂತ ಸ್ಟೆಪ್, ಪ್ರತಿಯೊಬ್ರು ತಗೊಳ್ಳೋದಕ್ಕೆ ಸಾಧ್ಯ. ನಿಮ್ಮ ಕ್ರಿಯೇಟಿವಿಟಿಯನ್ನ ಹೊರಹಾಕಲಿಕ್ಕೆ, ಹಾಗೆ ನಿಮ್ಮ ಕ್ರಿಯೇಟಿವಿಟಿನ ನೀವು ಬೇರೆಯವರಿಗೆ ತೋರಿಸೋದಕ್ಕೆ. ಆಯ್ತಾ? ನೆಕ್ಸ್ಟ್ ಬಂದು ಎರಡನೇ ವಿಚಾರ ಏನು ಅಂತಂದ್ರೆ, ಎಂಬ್ರಾಸ್ ಕ್ಯೂರಿಯಾಸಿಟಿ ಅಂತ ಹೇಳ್ತೀನಿ. ಎಂಬ್ರಾಸ್ ಕ್ಯೂರಿಯಾಸಿಟಿ ಅಂತ ಅಂದ್ರೆ ಏನು ಅಂದ್ರೆ, ಕುತೂಹಲವನ್ನು ಬೆಳೆಸಿಕೊಳ್ಳೋದು. ಏನ್ ಕುತೂಹಲವನ್ನ ಬೆಳೆಸಿಕೊಳ್ಳೋದು ಅಂತಂದ್ರೆ, ಅಥವಾ ಬೆಳೆಸಿಕೊಳ್ಳೋದು ಅಂದ್ರೆ ಇದಾಗತ್ತಾ, ಇದು ನನ್ನಿಂದ ಸಾಧ್ಯನಾ, ನಾನ್ ಬೇರೆಯವ್ರಿಗೆ ರೀತಿಯಿಂದ ಮಾಡಕ್ ಸಾಧ್ಯನಾ, ಈ ರೀತಿ ನಮ್ಗಳಿಗೆ ನಾವೇ ಪ್ರಶ್ನೆ ಕೇಳ್ಕೋಬೇಕು. ಆ ಪ್ರಶ್ನೆಗಳನ್ನ ಕೇಳ್ಕೋತಾ ಹೋದಾಗ ನಿಮ್ಮಲ್ಲಿ ಆ ಕುತೂಹಲಕ್ಕೆ ಎಡೆ ಮಾಡ್ಕೊಡುತ್ತೆ. ಹಾಗಿದ್ದಂತ ಸಂದರ್ಭಗಳಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಇದು ಫ್ಯೂಯಲ್ ಆಗಿ ಆಕ್ಟ್ ಮಾಡುತ್ತೆ ನಿಮ್ಗೆ. ಅಂದ್ರೆ ಆ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಪ್ರಶ್ನೆಗಳನ್ನ ಹುಟ್ಟಾಕತ್ತಲ್ಲ, ಆ ಹುಟ್ಟಾಕದಂತ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಪ್ರಶ್ನೆಗಳನ್ನ ಹುಟ್ಟಾಕಿದಾಗ ನಿಮ್ಮಲ್ಲಿ ಆ ಇಂಧನ ಜನರೇಟ್ ಆಗ್ತಾ ಹೋಗುತ್ತೆ. ಹೇಗೆ ನಮಗೆ ಒಂದು ಪೆಟ್ರೋಲ್ ಬೇಕು ಒಂದು ಗಾಡಿನ ನಡೆಸೋದಕ್ಕೆ, ಹಾಗೆ ನೀವು ಕುತೂಹಲನ ಹುಟ್ಟಾಕೊಂಡ್ರೆ ನಿಮ್ಮಲ್ಲಿ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಅದು ಫ್ಯೂಯಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಏನಾಗುತ್ತೆ, ಇಮ್ಯಾಜಿನೇಷನ್ ಬರುತ್ತೆ, ಅದನ್ನ ಬರ್ಕೋತೀರಾ, ಐಡಿಯಾಗಳನ್ನ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀರಾ. ಈಗ ಯಾವ್ದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಬ್ರು ಅವ್ರದೇ ಆದಂತ ಶೈಲಿನಲ್ಲಿ ಸಾಲ್ವ್ ಮಾಡ್ತಾರೆ ಅಲ್ವಾ. ಅದೇ ರೀತಿ ಯಾರೋ ಒಂದು ವೆಹಿಕಲ್ ನ ಓಡಿಸ್ತಾರೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಒಂದೇ ಸ್ಪೀಡ್ ನಲ್ಲಿ ಓಡಿಸಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಕೆಪಾಸಿಟಿ ನನಗೆ ಗೊತ್ತಿರುತ್ತೆ. ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿಗಳನ್ನ ತೋರಿಸ್ಬೋದು, ಅಥವಾ ನೀವು ಹೇಳುವಂತ ವಿಚಾರಗಳಲ್ಲಿ ಕ್ರಿಯೇಟಿವಿಟಿನ ತೋರಿಸುವಂಥದ್ದು, ನಿಮ್ಮ ಶೈಲಿ, ಮಾತಾಡುವ ಶೈಲಿಯಲ್ಲಿ ನಿಮ್ಮ ಕ್ರಿಯೇಟಿವಿಟಿನ ತೋರಿಸುವಂಥದ್ದು, ಇದು ಎಲ್ಲನೂ ಸಾಧ್ಯ. ಹಾಗೆ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ಆಸ್ಕ್ ಯುವರ್ ಸೆಲ್ಫ್. ಸ್ಟೂಡೆಂಟ್ಸ್ ಆಗಿದ್ರೆ ಏನ್ ಮಾಡ್ಬೇಕು, ಪ್ರಶ್ನೆಗಳು ನೀವು ಕೇಳ್ಕೊತಾ ಹೋಗ್ಬೇಕು. ಆ ಕೇಳ್ಕೋತಾ ಹೋದಷ್ಟು ಪ್ರಶ್ನೆಗಳನ್ನ ನಿಮ್ಮನ್ನ ನೀವು ಕೇಳ್ಕೋತಾ ಹೋದಷ್ಟು ನಿಮ್ಮಲ್ಲಿ ಆ ಒಂದು ಕ್ರಿಯೇಟಿವಿಟಿ ಹೊರಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಹೇಳಿದ್ದು ಎಂಬ್ರಾಸ್ ಕ್ಯೂರಿಯಾಸಿಟಿ. ಅಂದ್ರೆ ನಿಮ್ಗೆ ಇದೇನೋ ಒಂದು ವಿಚಾರದಲ್ಲಿ ಏನೋ ಇದೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇರಬೇಕು, ಆ ಕುತೂಹಲ ಇರಬೇಕು. ಅದಿದ್ದಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಕ್ರಿಯೇಟಿವಿಟಿಗಳನ್ನ ಹೊರಗಾಕಕ್ ಶುರು ಮಾಡ್ತೀರಾ. ಅದು ಎರಡನೇ ವಿಚಾರ. ಮತ್ತೆ ಮೂರನೇ ಸಿಂಪಲ್, ನಾನು ಮೂರೇ ಸ್ಟೆಪ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಮೂರನೇ ವಿಚಾರ ಏನು ಅಂತಂದ್ರೆ, ಕ್ರಿಯೇಟ್ ವಿತೌಟ್ ಜಡ್ಜ್ಮೆಂಟ್. ಕ್ರಿಯೇಟ್ ವಿತೌಟ್ ಜಡ್ಜ್ಮೆಂಟ್ ಏನು, ವಿಮರ್ಶೆ ಮಾಡದೆ ನಾವು ರಚನೆ ಮಾಡಬೇಕು. ನಾವು ನಾರ್ಮಲ್ ಆಗಿ ನಾವ್ ಏನ್ ಮಾಡ್ತೀವಿ, ಯಾವುದೇ ಒಂದು ವಿಚಾರಗಳಾದ್ರೂ ನಾವು ವಿಮರ್ಶೆ ಮಾಡ್ಬಿಡ್ತೀವಿ, ನಾವೇ ಜಡ್ಜ್ ಮಾಡ್ಬಿಡ್ತೀವಿ. ಈಗ ಯಾವ್ದೋ ಒಂದು ಸ್ಕಿಲ್ ಕಲ್ತ್ಕೋಬೇಕಾ, ನನ್ ಕೈಲಾಗಲ್ಲ, ವಿ ವಿಲ್ ಓನ್ಲಿ ಡಿಸೈಡ್ ಅಲ್ವಾ. ಅದನ್ನ ಪ್ರಯತ್ನನೇ ಪಟ್ಟಿರಲ್ಲ, ವಿ ವಿಲ್ ಕನ್ಕ್ಲೂಡ್. ಆರಂಭಕ್ಕಿಂತ ಮುಂಚೆನೆ ಅಂತ್ಯ ಆಡ್ಬಿಡ್ತೀವಿ ನಾವು, ಹೌದಲ್ವಾ. ಅದು ಸ್ಟೂಡೆಂಟ್ ಆದ್ರೂ ಆಗಿರ್ಬೋದು, ಟೀಚರ್ ಆದ್ರೂ ಆಗಿರ್ಬೋದು. ಹಾಗಿದ್ದಂತ ಸಂದರ್ಭದಲ್ಲಿ ಅದು ಸ್ಟೂಡೆಂಟ್ಸ್ ಆಗಿದ್ರು ಆಗಿರಿ, ಟೀಚರ್ ಆದ್ರೂ ಆಗಿರಿ, ಡು ನಾಟ್ ಕನ್ಕ್ಲೂಡ್ ಮಾಡಬೇಡಿ. ಪ್ರಯತ್ನ ಮಾಡಿ. ಪ್ರಯತ್ನ ಮಾಡೋದ್ರಿಂದ ಏನೋ ಒಂದು ರಿಸಲ್ಟ್ ಬರುತ್ತಲ್ವಾ. ಐದರ್ ಯು ವಿಲ್ ನೋ ಯುವರ್ ಪೊಟೆನ್ಶಿಯಲ್ ಆರ್ ಐದರ್ ಯು ಮೈಟ್ ನಾಟ್ ಲೈಕ್ ಇಟ್. ಅವಾಗ ಡಿಸಿಷನ್ ನಿಮಗ್ ಬಿಟ್ಟಿರೋದು. ಆದ್ರೆ ನೀವು ಮಾಡ್ಬೇಕಾಗಿರೋ ಸಿಂಪಲ್ ಸ್ಟೆಪ್ ಅಂದ್ರೆ, ಕ್ರಿಯೇಟ್ ದ ಥಿಂಗ್ಸ್ ವಿತೌಟ್ ಜಡ್ಜ್ಮೆಂಟ್.
ಜಡ್ಜ್ಮೆಂಟೇ ಮಾಡಕ್ ಹೋಗ್ಬೇಡಿ. ಏನ್ ಐಡಿಯಾಸ್ ಬರುತ್ತಾ ಅದನ್ನ ಬರೀರಿ, ಅದನ್ನ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ವಿಮರ್ಶೆ ಮಾಡಿ, ಏನೆಲ್ಲ ಇದೆ ಅದ್ರ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಿ. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮಲ್ಲಿರುವಂತ ಆ ಹಿಡನ್ ಸೀಕ್ರೆಟ್ಸ್ ಏನಿರುತ್ತೆ ಅಥವಾ ಹಿಡನ್ ಟ್ಯಾಲೆಂಟ್ ಏನಿರುತ್ತೆ, ಆ ಕ್ರಿಯೇಟಿವಿಟಿ ಏನಿರುತ್ತೆ ಹೊರಗ್ ಬರುತ್ತೆ. ನಿಮ್ಮಲ್ಲಿರೋ ಭಯವನ್ನ ತೋರ್ಪಡಿಕೆ ಮಾಡ್ಕೋಬೇಡಿ, ಮಾಡಿ. ಇವಾಗ ನಾವು ಯಾವ ಡಾನ್ಸ್ ಕಲಿಬೇಕು ಅಂತ ಹೋಗ್ತೀರಾ, ಕಲೀರಿ. ಮೊದಲನೇ ದಿನಾನೇ ನೀವು ಯಾರು ಪರ್ಫೆಕ್ಟ್ ಡಾನ್ಸರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮೂವ್ಮೆಂಟೇ ಹಾಕಕ್ ಆಗಲ್ಲ ಅಲ್ವಾ. ಆದ್ರೆ ಏನ್ ಮಾಡ್ತೀರಾ, ಅಭ್ಯಾಸ ಮಾಡ್ತಾ ಹೋದಂಗೆ ನೀವು ಒಬ್ಬ ಪ್ರಮುಖ ಡಾನ್ಸರ್ ಆಗ್ಬೋದು, ಪ್ರಬುದ್ಧ ಡಾನ್ಸರ್ ಆಗ್ಬೋದು. ಅದೇ ರೀತಿನಲ್ಲಿ ಒಬ್ಬ ಸ್ಟೂಡೆಂಟ್ ಆದ್ರೂ ಪ್ರಬುದ್ಧ ಸ್ಟೂಡೆಂಟ್ ಆಗ್ಬೋದು, ಪ್ರಬುದ್ಧ ಟೀಚರ್ ಆಗ್ಬೋದು. ಹಾಗಾದ್ರೆ ಈ 3 ಸ್ಟೆಪ್ಸ್ ಗಳನ್ನ ನೀವು ಪಾಲಿಸೋದಾದ್ರೆ ಅಥವಾ ಪ್ರಯತ್ನ ಪಟ್ರೆ, ಇದು ನನ್ನ ವೈಯಕ್ತಿಕ ಅನುಭವ, ಪ್ರಯತ್ನ ಪಟ್ರೆ ನೀವು ಖಂಡಿತವಾಗಲೂ ನಿಮ್ಮ ಒಂದು ಕ್ರಿಯೇಟಿವಿಟಿಗಳನ್ನ ತೋರಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಏನಂತಂದ್ರೆ, ನೀವು ಜ್ಞಾಪಕ ಇಟ್ಕೋಬೇಕು, ಇದು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಕ್ರಿಯೇಟಿವಿಟಿ ಅನ್ನೋದು ಯಾರ್ದೋ ಗಿಫ್ಟು, ಕೆಲವರು ಮಾತ್ರ ಅದು ಗಿಫ್ಟು ಅಥವಾ ಅದು ಬ್ಲೆಸ್ಸಿಂಗ್ ಅಂತ ಅನ್ಕೋಬಿಟ್ಟಿರ್ತೀವಿ ನಾವು. ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕ್ರಿಯೇಟಿವಿಟಿ ಇದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸ್ಕಿಲ್ ಇದ್ದೇ ಇರುತ್ತೆ. ಅದನ್ನ ನಾವು ಹಿಡನ್, ಹೆಂಗೆ ನಾವು ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಲ್ಲ, ಅದೇ ರೀತಿ ಹಿಡನ್ ಟ್ಯಾಲೆಂಟ್ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಇದ್ದೇ ಇರುತ್ತೆ. ಅದು ಎಲ್ಲಾ ವಿಚಾರಗಳಲ್ಲೂ ಇಲ್ಲದೆ ಇರುವುದು, ಒಂದು ಕೀ ಏರಿಯಾದಲ್ಲಂತೂ ಇದ್ದೇ ಇರುತ್ತೆ. ಆಯ್ತಾ? ಹಾಗಿದ್ದಂತ ಸಂದರ್ಭದಲ್ಲಿ ಆ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ನೀವು ಯು ಶುಡ್ ಟೇಕ್ ಕರೇಜ್ ಟು ಟ್ರೈ. ಪ್ರಯತ್ನ ಮಾಡ್ಲಿಕ್ಕೆ ನೀವು ಪ್ರಯತ್ನಿಸ್ಬೇಕು, ಧೈರ್ಯವಾಗಿ ಮುಂದೆ ನುಗ್ಬೇಕು, ಟ್ರೈ ಮಾಡ್ಬೇಕು. ಒಂದು. ಇನ್ನೊಂದು, ಫೇಲ್ ಆಗಕ್ಕೂ ರೆಡಿ ಇರಬೇಕು. ಟು ಫೇಲ್ ಯು ಶುಡ್ ಬಿ ರೆಡಿ. ಅಂದ್ರೆ ತಪ್ಪಾಯ್ತಾ ತಲೆ ಕೆಡ್ಸ್ಕೋಬಾರ್ದು, ಅಗೇನ್ ಟು ಟ್ರೈ ಅಗೇನ್. ಈ 3 ವಿಚಾರ ಜ್ಞಾಪಕ ಇಟ್ಕೊಳ್ಳಿ. ಒಂದು, ದ ಕರೇಜ್ ಟು ಟ್ರೈ, ದ ಕರೇಜ್ ಟು ಫೇಲ್, ದ ಕರೇಜ್ ಟು ಟ್ರೈ ಅಗೇನ್. ಈ 3 ವಿಷಯಗಳು ನೀವು ಸದಾ ಮನಸ್ಸಲ್ಲಿ ಇಟ್ಕೊಳ್ಳಿ. ಸ್ಟೂಡೆಂಟ್ ಆಗಿದ್ರೆ ಚಾಲೆಂಜ್ ಯುವರ್ ಸೆಲ್ಫ್ ಟು ಥಿಂಕ್ ಬಿಯಾಂಡ್ ದ ಬುಕ್ಸ್. ಬುಕ್ಸ್ಗಿಂತ ಅಧಿಕವಾಗಿ ಹೆಚ್ಚಾಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ನೀವೇ ಚಾಲೆಂಜ್ ಹಾಕೋಬೇಕು, ಆಗ ಮಾತ್ರ ಸಾಧ್ಯ ಕ್ರಿಯೇಟಿವಿಟಿ ಹೊರಗೆ ಬರೋದಕ್ಕೆ. ಅದೇ ರೀತಿ ಟೀಚರ್ ಆಗಿದ್ರೆ ನೀವು ನಿಮ್ಮನ್ನ ನೀವು ಇನ್ಸ್ಪೈರ್ ಮಾಡ್ಕೊಳ್ಳಿ, ಟು ಎಕ್ಸ್ಪೆರಿಮೆಂಟ್ ದ ಥಿಂಗ್ಸ್, ಟು ಥಿಂಕ್ ಅಬೌಟ್ ದ ಮೆಥಡ್ಸ್ ಬಿಯಾಂಡ್ ಯುವರ್ ಸಿಲೆಬಸ್. ಸಿಲೆಬಸ್ಗಿಂತ ಹೆಚ್ಚಿಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿ. ಹಾಗಾದಂತ ಸಂದರ್ಭದಲ್ಲಿ ಮಾತ್ರ ನೀವು ನಿಮ್ಮಲ್ಲಿರುವಂತ ರಿಯಲ್ ಪೊಟೆನ್ಷಿಯಲ್, ಅದು ಕ್ರಿಯೇಟಿವಿಟಿನ ಅನ್ಲಾಕ್ ಮಾಡೋದಕ್ಕೆ ಸಾಧ್ಯ. ಬಿಕಾಸ್ ಪವರ್ ಆಫ್ ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ, ನೀವು ಒಂದು ವಿಚಾರವನ್ನ ಎಷ್ಟು ಸಿಂಪ್ಲಿಫೈಡ್ ಆಗಿ ಹೊರಗೆ ತಗೋಬರ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಅಲ್ಲಿ ಅಂತಹ ಸಂದರ್ಭದಲ್ಲಿ ಒಬ್ಬ ರಿಯಲ್ ಟೀಚರ್ದು ವಾಯ್ಸ್ ಹೊರಗೆ ಬರುತ್ತೆ. ಅಂದ್ರೆ ರಿಯಲ್ ಟೀಚರ್ ಅಂದ್ರೆ ಯಾರು ಅಂದ್ರೆ, ಈ ರೀತಿಯ ಪ್ರಯತ್ನಗಳನ್ನ ಮಾಡುವಂತವರು. ರಿಯಲ್ ಸ್ಟೂಡೆಂಟ್ ಯಾರು ಅಂದ್ರೆ, ಈ ರೀತಿ ತಮ್ಮನ್ನ ತಾವು ಎಕ್ಸಾಮಿನೇಷನ್ಗೆ ಹಾಕೊಳ್ಳುವಂತವರು. ಆ ರೀತಿ ಆಗತ್ತೆ. ಸೊ ಇಷ್ಟೊತ್ತು ನಾನು ಕ್ರಿಯೇಟಿವಿಟಿ ಬಗ್ಗೆ ಮಾತಾಡಿದೆ, ಅಂದ್ರೆ ಸೃಜನಶೀಲತೆ ಬಗ್ಗೆ ಮಾತಾಡಿದೆ ಅಲ್ವಾ. ಹಾಗಿದ್ರೆ ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆ ವಿಚಾರಗಳು ನಮಗೆಲ್ಲ ತುಂಬಾ ಅವಶ್ಯಕವಾಗಿದೆ. ಸೊ ಹಾಗಾಗಿ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಾ, ಸೊ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್.